ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಮತ್ತೊಮ್ಮೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು 20 ಫೆಬ್ರವರಿ 2020 ಮಹತ್ವದ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣದ ಕುರಿತು ಇಂದಿನ ಒಂದು ಹೊಸ ಮಾಹಿತಿ ನಿಮಗಾಗಿ ಇದೆ. ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಹಾಗೆ ಹೊಸವರು ಆಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಪ್ರತಿದಿನ ಅಪ್ಡೇಟ್ಗಳನ್ನು ಪಡೆಯಿರಿ. ಸ್ನೇಹಿತರೆ, ಇಂದು 20 ಫೆಬ್ರವರಿ 2026 ಶುಕ್ರವಾರ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಹಣ ಈಗಾಗಲೇ ಕ್ರೆಡಿಟ್ ಆಗಿದೆ. ಸ್ನೇಹಿತರೆ, ಯಾವ್ಯಾವ ಜಿಲ್ಲೆಗಳಿಗೆ ಹಣ ಕ್ರೆಡಿಟ್ ಆಗಿದೆ ಎಂದು ನಾನು ಹೇಳುತ್ತೇನೆ ಸ್ನೇಹಿತರೆ. ಅದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ನೋಡೋಣ ಸ್ನೇಹಿತರೆ. ಗುಲ್ಬರ್ಗ, ದಾವಣಗೆರೆ, ಶಿವಮೊಗ್ಗ, ಚಿತ್ತೂರು, ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ರಾಮನಗರ, ಬಳ್ಳಾರಿ, ಬೀದರ್, ವಿಜಯಪುರ ಈ ಜಿಲ್ಲೆಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಈಗಾಗಲೇ ಹಣ ಡಿಬಿಟಿ ಮೂಲಕ ಖಾತೆಗೆ ಜಮಾ ಆಗಿದೆ. ನಮ್ಮ ವೀಕ್ಷಕರು ಕಳಿಸಿದ ಸ್ಕ್ರೀನ್ಶಾಟ್ ಪ್ರಕಾರ ಇಂದಿನ ಅಪ್ಡೇಟ್ ಖಚಿತವಾಗಿದೆ ಸ್ನೇಹಿತರೆ. ನಿನ್ನೆ ನಾವು ಕಮ್ಯುನಿಟಿ ಪೋಸ್ಟ್ ಮಾಡಿದ್ದೇವೆ. ಅದರ ಪ್ರಕಾರ ರಾಜ್ಯಾದ್ಯಂತ ಈಗಾಗಲೇ ಸುಮಾರು 19% ಫಲಾನುಭವಿಗಳಿಗೆ ಹಣ ಬಂದಿದೆ. ಇನ್ನು 81% ಜನರಿಗೆ ಹಣ ಬರಬೇಕಿದೆ. ನಿನ್ನೆ ಇದು ಕೇವಲ 9% ಮಾತ್ರ ಇತ್ತು. ಇಂದು 19% ಆಗಿದೆ. ಅಂದರೆ ಒಂದೇ ದಿನದಲ್ಲಿ 10% ಹೆಚ್ಚಳವಾಗಿದೆ ಸ್ನೇಹಿತರೆ. ಇದರಿಂದ ಡಿಬಿಟಿ ಪ್ರಕ್ರಿಯೆ ವೇಗವಾಗಿ ನಡೆಯುತ್ತಿದೆ ಎಂದು ಹೇಳಬಹುದು ಸ್ನೇಹಿತರೆ. ಹೀಗಾಗಿ ಹಣ ಬರದವರು ದಯವಿಟ್ಟು ಆತಂಕ ಪಡಬೇಡಿ. ಮುಂದಿನ 1 ಅಥವಾ 2 ದಿನಗಳಲ್ಲಿ ಇನ್ನಷ್ಟು ಜನರಿಗೆ ಹಣ ಬರುವುದು. ಶೇಕಡ 30% 35% ವರೆಗೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಹಣ ಬಂದವರು ಕಮೆಂಟ್ ಮಾಡಿ, ಹಣ ಬಂದಿದೆ ಎಂದು ತಿಳಿಸಿ. ನಿಮ್ಮ ಜಿಲ್ಲೆಯ ಹೆಸರನ್ನು ಕಡ್ಡಾಯವಾಗಿ ಬರೆಯಿರಿ ಸ್ನೇಹಿತರೆ. ನಮಗೂ ಮುಂದೆ ವಿಡಿಯೋ ಮಾಡೋಕ್ಕೆ ಅನುಕೂಲವಾಗುತ್ತದೆ. ಹಣ ಬರದವರು ನಿಮ್ಮ ಹೆಸರು ಮತ್ತು ಜಿಲ್ಲೆ ಕಮೆಂಟ್ನಲ್ಲಿ ಬರೆಯಿರಿ. ದಯವಿಟ್ಟು ಸ್ವಲ್ಪ ಕಾಲ ಕಾಯಿರಿ. ಯಾವುದೇ ತಪ್ಪು ಮಾಹಿತಿ ಹರಡಬೇಡಿ. ಅಧಿಕೃತವಾಗಿ ಡಿಬಿಟಿ ಪ್ರಕ್ರಿಯೆ ಹಂತವಾಗಿ ನಡೆಯುತ್ತಿದೆ ಸ್ನೇಹಿತರೆ. ನಾವು ಪ್ರತಿದಿನ ನಿಮಗಾಗಿ ಶೇಕಡಾವಾರು ಮಾಹಿತಿ ನೀಡುತ್ತೇವೆ. ಎಲ್ಲಿ ಹಣ ಬಂದಿದೆ, ಎಲ್ಲಿ ಬಾಕಿ ಇದೆ, ಎಷ್ಟು ಜನರಿಗೆ ಬಂದಿದೆ. ಹೀಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು